ಗಾಯಗೊಂಡಿರುವ ಸಿಂಹದ ಉಸಿರು ಘರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಇವತ್ತು ವಿರಾಟ್ ಕೊಹ್ಲಿ ಅವರು ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸತತವಾಗಿ 2-0ಗಳ ನಂತರ ಮತ್ತೆ ಇವತ್ತು 2-0 ಎದುರುಗಡೆಗೆ ಒಂದನ್ನ ಸೇರಿಸಿ ಶತಕನ ಬಾರಿಸಿ ಇವತ್ತು RCBಗೆ ಗೆಲುವಿನ ದಡ ಸೇರಿಸಿ ಮತ್ತೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೊದಲ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿರುವಂತ ಒಂದು ಕಂಬ್ಯಾಕು ಆಫ್ಟರ್ 2 ಡಕ್ಔಟ್ ಅಂತಾನೆ ಹೇಳ್ತೀನಿ. ಸೊ 6 ವಿಕೆಟ್ಗಳ ಒಂದು ಭರ್ಜರಿ ಗೆಲುವನ್ನ ತಂದು ಕೊಡ್ತಾರೆ RCB ಅಭಿಮಾನಿಗಳಿಗೆ ನಮ್ಮ ಕಿಂಗ್ ಕೊಹ್ಲಿ ಅಂತಾನೆ ಹೇಳ್ಬೋದು. 105 ರನ್ಗಳ ಒಂದು ನಾಟ್ಔಟ್ ಆಗಿರುವಂಥ ಆಟ ಆಡ್ತಾರೆ ಇವತ್ತು. 60 ಬಾಲಲ್ಲಿ 105 ರನ್ಗಳನ್ನ ಮಾಡ್ತಾರೆ. 58 ಡೆಲಿವರಿ, ತಮ್ಮ ಒಂದು 9ನೇ ಶತಕನ ಕಂಪ್ಲೀಟ್ ಮಾಡ್ತಾರೆ. ಸೊ ಈ ಒಂದು ಸೀಸನ್ ಅಲ್ಲಿ ಅಂತಾನೆ ಹೇಳ್ಬೋದು. RCB ಕಡೆಯಿಂದ ಈ ಸೀಸನ್ ಅಲ್ಲಿ ಮೊದಲ ಶತಕ ಅಂತಾನೆ ಹೇಳ್ತೀನಿ. ಆ್ಯಂಡ್ ಸೊ IPL ಕೆರಿಯರ್ ಅಂತ ಬಂದಾಗ ಸೊ ವಿರಾಟ್ ಕೊಹ್ಲಿ ಅವ್ರದ್ದು 9ನೇದು ಅತಿ ಹೆಚ್ಚು ಶತಕಗಳನ್ನ ಬಾರಿಸಿರೋದು ಅಂತಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲಿ ಅಂತಾನೆ ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಇವತ್ತು ಒನ್ ಸೈಡೆಡ್ ಮ್ಯಾಚು ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ RCB ತಂಡ ಎಲ್ಲೂ ಕೂಡ KKRಗೆ ಡಾಮಿನೇಟ್ ಮಾಡಲಿಕ್ಕೆ ಬಿಡಲಿಲ್ಲ. ಅದು ಬ್ಯಾಟಿಂಗ್ ಆದರೂ ಆಗಿರ್ಬೋದು ಆ್ಯಂಡ್ ಬೌಲಿಂಗ್ ಆದರೂ ಆಗಿರ್ಬೋದು. ಆ್ಯಂಡ್ ಇವತ್ತಿನ ಪಂದ್ಯ KKR ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡೆದಿರುವಂಥದ್ದು ಸೊ ರಾಯ್ಪುರ್ ಸ್ಟೇಡಿಯಮಲ್ಲಿ, ಅಂದರೆ ನಮ್ಮ ಸೆಕೆಂಡ್ ಹೋಮ್ ಗೇಮ್ ಆಗಿತ್ತು. ಆ್ಯಂಡ್ ಇದು ಕೊನೆಯ ಹೋಮ್ ಗೇಮ್ ನಮ್ಮದು. ಆ್ಯಂಡ್ ಇನ್ನು ನೆಕ್ಸ್ಟ್ ಆಡುವಂಥದ್ದು ನಾವು ಪಂಜಾಬ್ ವಿರುದ್ಧ ಅವರ ಒಂದು ಹೋಮ್ ಗ್ರೌಂಡಲ್ಲಿ ಆಡ್ತೀವಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಇವತ್ತಿನ ಟಾಸ್ ಗೆದ್ದಂತಹ ಸೊ ನಮ್ಮ ರಜತ್ ಪತಿದಾರ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಇಳಿದಂತಹ ಸೊ ಇಲ್ಲಿ KKR ತಂಡಕ್ಕೆ ಒಂದು ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಸೊ 23 in 15 ಡೆಲಿವರೀಸ್. ಸೊ ಫಸ್ಟ್ ವಿಕೆಟ್ಗೆ ಒಂದು ಪಾರ್ಟ್ನರ್ಶಿಪ್ ಆಗುವಂಥದ್ದು. ಆ್ಯಂಡ್ ಫಿನ್ ಆ್ಯಲನ್ ಬೇಗನೆ ಔಟ್ ಆಗ್ತಾರೆ ಇವತ್ತು. 18 ರನ್ನು 8 ಬಾಲಲ್ಲಿ. ಸೊ 3 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ. ಸೊ 225 ಸ್ಟ್ರೈಕ್ ರೇಟ್ನು ತುಂಬ ಚೆನ್ನಾಗಿದೆ, ಬಟ್ ಅದನ್ನು ಬಿಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗಲ್ಲಿ ಜಿತೇಶ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಸೊ ಅಜಿಂಕ್ಯ ರಹಾನೆ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ. ಅವ್ರು ಮಾಡಿರುವಂಥದ್ದು ಕೇವಲ 19 ರನ್ನು. ಸೊ 13 ಬಾಲಲ್ಲಿ ಸೊ ಔಟ್ ಆಗ್ತಾರೆ ಅಂತಲೇ ಹೇಳ್ತಾ ಜೋಸ್ ಹ್ಯಾಸಲ್ವುಡ್ ಬೌಲಿಂಗಲ್ಲಿ. ಆ್ಯಂಡ್ ಕೆಳಗಡೆಗೆ ತುಂಬ ಒಂದು ಡೀಸೆಂಟ್ ಅನ್ನೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಆಡಿದ್ದು ಅಂತಂದರೆ ಅದು ನಮ್ಮ ರಘುವಂಶಿ ಅಂತಲೇ ಹೇಳ್ತೀನಿ. ಸಖತ್ತಾಗಿರುವಂಥ ಒಂದು 71 ರನ್ಗಳನ್ನ ಮಾಡ್ತಾರೆ 46 ಬಾಲಲ್ಲಿ. 7 ಬೌಂಡ್ರಿ 3 ಸಿಕ್ಸರ್ ಒಂದಿಗೆ 154 ಸ್ಟ್ರೈಕ್ ರೇಟಲ್ಲಿ. ಅದ್ಭುತವಾಗಿರುವಂಥ ಒಂದು ಆಟ ರಘುವಂಶಿ ಕಡೆಯಿಂದ ಅಂತ ಹೇಳ್ಬೋದು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ತೊಗೊಂಡು ಬರ್ತಾರೆ ಕೆಮರಾನ್ ಗ್ರೀನ್ ಜೊತೆಗೆ. 68 in 46 ಡೆಲಿವರೀಸ್. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ಬೇಗ 2 ವಿಕೆಟ್ ಹೋಗಿದ್ದಾದಮೇಲೆ ಕೆಮರಾನ್ ಗ್ರೀನ್ 32 in 24 ಡೆಲಿವರೀಸ್, 133 ಸ್ಟ್ರೈಕ್ ರೇಟು. ಸೊ ಖಂಡಿತವಾಗ್ಲೂ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಸೊ 32 in 24 ಅಂದಾಗ 133 ಸ್ಟ್ರೈಕ್ ರೇಟು ಸಾಕಾಗಲ್ಲ. ನನ್ನ ಪ್ರಕಾರ 150 ಅಬೋವ್ ಈ ಒಂದು ಸ್ಟ್ರೈಕ್ ರೇಟ್ ಇರಬೇಕಾಗುತ್ತೆ. ಸೊ 200 ನೀವು ಅಬೋವ್ ಸೆಟ್ ಮಾಡ್ತೀರಾ ಸ್ಕೋರು ಅಂತ ಬಂದಾಗ. ಕೆಳಗಡೆಗೆ ಒಂದು ಒಳ್ಳೆ ಇನ್ನಿಂಗ್ಸ್ ಅಂತಂದರೆ ಅದು ನಮ್ಮ ರಿಂಕು ಸಿಂಗ್ ಅಂತಲೇ ಹೇಳ್ತೀನಿ. 49 ರನ್ಗಳನ್ನ ಮಾಡ್ತಾರೆ 29 ಡೆಲಿವರೀಸಲ್ಲಿ. 3 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ ಒಂದಿಗೆ 168 ಆಲ್ಮೋಸ್ಟ್ 170 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಒಳ್ಳೆ ಫಿನಿಶ್ ಕೊಟ್ಟರು ಅಂತಲೇ ಹೇಳ್ಬೋದು ರಿಂಕು ಸಿಂಗ್ ಅವರು. ಬಟ್ ಆದರೂ ಕೂಡ 192 ರನ್ಗಳನ್ನ ಕಲೆ ಹಾಕ್ತಾರೆ 4 ವಿಕೆಟ್ ಒಂದಿಗೆ 20 ಓವರ್ಗಳಲ್ಲಿ. ಮೇ ಬಿ 15-20 ರನ್ಸ್ ಶಾರ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಮಿಡ್ಲ್ ಆರ್ಡರ್ಸಲ್ಲಿ ಸ್ವಲ್ಪ ಕೆಮರಾನ್ ಗ್ರೀನ್ ಒಂಚೂರು ಬೆಟರ್ ಆಗಿ ಬ್ಯಾಟಿಂಗ್ ಮಾಡ್ಬೋದಾಗಿತ್ತು, ಬೆಟರ್ ಸ್ಟ್ರೈಕ್ ರೇಟಲ್ಲಿ ಅಂತಲೇ ಹೇಳ್ತೀನಿ. ಸೊ ಇನ್ನು ಯಾಕಂದರೆ ಬ್ಯಾಟಿಂಗ್ ಆರ್ಡರ್ ಇತ್ತು, ಕೆಳಗಡೆಗೆ ಪೋವೆಲ್ ಇದ್ದರು, ಮನೀಶ್ ಪಾಂಡೆ ಇದ್ದರು. ಸೊ ಇಂಥ ಟೈಮಲ್ಲಿ ಇನ್ನೊಂಚೂರು ಬೆಟರ್ ಆಗಿರೋವಂಥ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಬೇಕಾಗಿತ್ತು ಕೆಮರಾನ್ ಗ್ರೀನ್ ಅಂತಲೇ ಹೇಳ್ತೀನಿ. ಓಕೆ, ಬೌಲಿಂಗ್ ಅಂತ ಬಂದಾಗ ನಮ್ಮ ಕಡೆಗೆ ಭುವನೇಶ್ವರ್ ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಬಿದ್ದಿರೋವಂಥದ್ದೇ 3 ವಿಕೆಟ್ ತೊಗೊಂಡಿರ್ತಾರೆ ಬೌಲರ್ಸ್ಗಳು, 1 ರನ್ಔಟ್ ಆಗಿರುತ್ತೆ. ಸೊ ಭುವನೇಶ್ವರ್ ಕುಮಾರ್ 1 ತೊಗೊತಾರೆ, ಜೋಸ್ ಹ್ಯಾಸಲ್ವುಡ್ 1 ತೊಗೊತಾರೆ, ಆ್ಯಂಡ್ ರಸಿಕ್ದಾರ್ 1 ತೊಗೊತಾರೆ. ಸೊ ಎಲ್ಲರೂ 3 ಜನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಸೊ ಡಫಿನ ಇವತ್ತು ತೊಗೊಂಡು ಬಂದಿರ್ತಾರೆ ಪ್ಲೇಯಿಂಗ್ 11ಅಲ್ಲಿ, ಸೊ ಶೆಫರ್ಡ್ ಬದಲಾಗಿ. ಬಟ್ ದುಬಾರಿ ಆದರು ಅಂತಲೇ ಹೇಳ್ಬೋದು. ಇವತ್ತು 12 ಎಕನಾಮಿನಲ್ಲಿ ರನ್ಗಳನ್ನ ಲೀಕ್ ಮಾಡಿದ್ದಾರೆ. ಆ್ಯಂಡ್ 1 ವಿಕೆಟ್ ಕೂಡ ತೊಗೊಂಡಿಲ್ಲ. ಆ್ಯಂಡ್ ಕೃಣಾಲ್ ಪಾಂಡೆ ಅಗೇನ್ 9.8 ಆಲ್ಮೋಸ್ಟ್ ಒಂದು 10 ಎಕನಾಮಿನಲ್ಲಿ ರನ್ಗಳನ್ನ ಕೊಟ್ಟಿರುವಂಥದ್ದು, ವಿಕೆಟ್ ಕೂಡ ಬಿದ್ದಿಲ್ಲ. ಸೊ ಇವರಿಬ್ಬರು ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 193 ರನ್ಗಳ ಒಂದು ಟಾರ್ಗೆಟ್ನ ಬೆನ್ನತ್ತದಂತ ಸೊ RCBಗೆ ಒಂದು ಒಳ್ಳೆ ಸ್ಟಾರ್ಟು ಅಂತಲೇ ಹೇಳ್ಬೋದು. ಬಿಕಾಸ್ 3.2 ಓವರ್ಸಲ್ಲಿ 37 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಫಸ್ಟ್ ವಿಕೆಟ್ಗೆ ಜಾಕೋಬ್ ಬೆಥೆಲ್ ಆ್ಯಂಡ್ ವಿರಾಟ್ ಕೊಹ್ಲಿ. ಸೊ ಜಾಕೋಬ್ ಬೆಥೆಲ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಆಡ್ತಾರೆ. ಬಟ್ ಅದಾದಮೇಲೆ ಸೆಕೆಂಡ್ ಓವರ್ಸಲ್ಲಿ ಟಾರ್ಗೆಟ್ ಮಾಡ್ತಾರೆ ಸೌರಭ್ ತಿವಾರಿ ಅವರ ಬೌಲಿಂಗಲ್ಲಿ. ಸೊ 15 ರನ್ನ ಮಾಡ್ತಾರೆ 12 ಬಾಲಲ್ಲಿ. 2 ಬೌಂಡ್ರಿ 1 ಸಿಕ್ಸರ್ ಒಂದಿಗೆ 125 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡುವಂಥದ್ದು. ಜಾಕೋಬ್ ಬೆಥೆಲ್ಗೆ ಒಂದು ಸ್ಟಾರ್ಟನ್ನು ಸಿಗುತ್ತೆ, ಬಟ್ ಅದನ್ನ ಬಿಗಿಂಗ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗ್ದೇನೆ ಸೊ ಅಲ್ಲಿ ಕಾರ್ತಿಕ್ ತಾಗಿ ಬೌಲಿಂಗಲ್ಲಿ ಸೊ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುವಂಥದ್ದು ವಿರಾಟ್ ಕೊಹ್ಲಿ ಆ್ಯಂಡ್ ದೇವದತ್ ಪಡಿಕ್ಕಲ್. ಸಖತ್ತಾಗಿರುವಂಥ ಒಂದು 92 ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ 59 ಡೆಲಿವರೀಸಲ್ಲಿ. ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಅಂದರೆ ಅದು ದೇವದತ್ ಪಡಿಕ್ಕಲ್. ಸೊ ವಿರಾಟ್ ಕೊಹ್ಲಿಗೆ ಒಂದು ಸಾಥ್ ಕೊಡ್ತಾರೆ 39 in 27 ಡೆಲಿವರೀಸು. ಸೊ ಪವರ್ ಪ್ಲೇಯಲ್ಲಿ 1 ವಿಕೆಟ್ಗಳನ್ನ ಕಳ್ಕೊಂಡು 66 ರನ್ಗಳನ್ನ ಮಾಡ್ತಾರೆ. ಅಂದರೆ ಒಂದು ಒಳ್ಳೆಯ ಸ್ಟಾರ್ಟ್
ಅಂತಾನೆ ಹೇಳ್ಬೋದು ಆರ್ ಸಿ ಬಿಗೆ. ಆ್ಯಂಡ್ ಸೊ ದೇವದತ್ ಪಡಿಕಲ್ 39 in 27 ಡೆಲಿವರೀಸ್ 7 ಬೌಂಡ್ರಿಗಳನ್ನ ತಗೊಂತಾರೆ 144 ಸ್ಟ್ರೈಕ್ ರೇಟಲ್ಲಿ. ಸೊ ಇಲ್ಲಿ ಕಾರ್ತಿಕ್ ತ್ಯಾಗಿ ಬೌಲಿಂಗಲ್ಲಿ ರಹಾನೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ನಿಂತ್ಕೊಂಡಿರುವಂಥದ್ದು ವಿರಾಟ್ ಕೊಹ್ಲಿ ಅವರು. ಸೊ ಅವ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಕೆಳಗಡೆಗೆ ರಜತ್ ಪತಿದಾರ್ 11 ರನ್ನು 8 ಬಾಲಲ್ಲಿ. ಸೊ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು ಇವತ್ತು ರಜತ್ ಪತಿದಾರ್. ಒಂದು 6 ತಗೊಂತಾರೆ ನಾರಾಯಣ್ ಬೌಲಿಂಗಲ್ಲಿ. ಸೊ ಅದಾದ ನೆಕ್ಸ್ಟ್ ಬಾಲಿನಾಗ ಏನು ಔಟ್ ಆಗ್ತಾರೆ, ಸ್ಟ್ರಗಲ್ ಅಂತೂ ಕಾಣಿಸ್ತಾ ಇದ್ರು ಪತಿದಾರ್ ಅವರ ಬ್ಯಾಟಿಂಗಲ್ಲಿ ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಟೀಮ್ ಡೇವಿಡ್ ಸೊ 2 ರನ್ ಮಾತ್ರ ಮಾಡುವಂಥದ್ದು. ಸೊ ಕಾರ್ತಿಕ್ ತ್ಯಾಗಿ ಬೌಲಿಂಗಲ್ಲಿ ಮನೀಶ್ ಪಾಂಡೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಬಟ್ ಅದ್ಭುತವಾಗಿರುವಂಥ ಒಂದು ಕ್ಯಾಚ್ ಅಂತಾನೆ ಹೇಳ್ತೀನಿ. ಮನೀಶ್ ಪಾಂಡೆ ನಮ್ಮ ಕರ್ನಾಟಕದ ಹುಡುಗ ಎಂಥ ಕ್ಯಾಚ್ ಮರಯ್ಯ, ಎಲ್ಲರೂ ಕೂಡ ಶಾಕ್ ಆಗೋದು. ವಿರಾಟ್ ಕೊಹ್ಲಿ, ಟೀಮ್ ಡೇವಿಡ್, ಸೊ ಅಜಿಂಕ್ಯ ರಹಾನೆ, ಕಾರ್ತಿಕ್ ತ್ಯಾಗಿ, ಓ ಮೈ ಗಾಡ್, ಅದ್ಭುತವಾಗಿರೋವಂಥ ಒಂದು ಕ್ಯಾಚ್ ಅಂತಲೇ ಹೇಳ್ತೀನಿ. ಕ್ಯಾಚ್ ಆಫ್ ದಿ ಸೀಸನ್ ಆದರೂ ಕೂಡ ತಪ್ಪಿಲ್ಲ, ಅಂಥ ಒಂದು ಅದ್ಭುತವಾಗಿರೋವಂಥ ಕ್ಯಾಚು. ಎಲ್ಲರೂ ಕೂಡ ಸ್ಟನ್ನಾಗಿ ಹೋಗ್ಬಿಟ್ಟಿದ್ರು ಆ ಕ್ಯಾಚ್ನ ನೋಡಿ. ನನಗೆ ಮನೀಶ್ ಪಾಂಡೆ ಸೊ ಟೀಮಲ್ಲಿ ಇರಬೇಕು, ಇಲ್ಲಾಂದರೆ ಅಟ್ಲೀಸ್ಟ್ ಫೀಲ್ಡಲ್ಲಾದರೂ ಕಾಣಿಸ್ಬೇಕು. ಆ ಮನುಷ್ಯ ಫೀಲ್ಡಲ್ಲಿದ್ದರೂ ಅಟ್ಲೀಸ್ಟ್ ಖುಷಿ ಆಗುತ್ತೆ ನಮಗೆ ನೋಡಲಿಕ್ಕೆ. ಬಟ್ ಒಳ್ಳೆ ಕ್ರಿಕೆಟರು, ಚಾನ್ಸ್ ಸಿಗ್ತಾಯಿಲ್ಲ. ಬ್ಯಾಟಿಂಗಲ್ಲಿ 2-3 ಮ್ಯಾಚಿಂದ ಇದ್ದಾರೆ ಪ್ಲೇಯಿಂಗ್ 11ನಲ್ಲಿ, ಬಟ್ ಚಾನ್ಸ್ ಸಿಗ್ತಾಯಿಲ್ಲ. ಬಟ್ ಫೀಲ್ಡಿಂಗಲ್ಲಂತೂ ಅವ್ರು ಕಮಾಲ್ ಮಾಡೇ ಮಾಡ್ತಾರೆ. ಇವತ್ತು ಆ ಕ್ಯಾಚ್ ನೋಡಿ ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಅದ್ಭುತವಾಗಿರೋಂಥ ಕ್ಯಾಚ್ ಅಂತಲೇ ಹೇಳ್ತೀನಿ. ಆ್ಯಂಡ್ ವಿರಾಟ್ ಕೊಹ್ಲಿ 105 ರನ್ಗಳು 60 ಬಾಲಲ್ಲಿ 11 ಬೌಂಡ್ರಿ 3 ಸಿಕ್ಸ್ಗಳೊಂದಿಗೆ 175 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರೋವಂಥದ್ದು. ಸಖತ್ತಾಗಿರೋವಂಥ ಇನ್ನಿಂಗ್ಸು. ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಒಂದು ಚೇಸ್ನ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ದೇವದತ್ ಪಡಿಕಲ್ ಅವರ ಒಂದು ಪಾರ್ಟ್ನರ್ಶಿಪ್ ಜೊತೆಗೆ. ಅದ್ಭುತವಾಗಿರುವಂಥ ಇನ್ನಿಂಗ್ಸು. ಆ್ಯಂಡ್ ಇವತ್ತು ಸಖತ್ ಎಂಜಾಯ್ ಮಾಡ್ತಾಯಿದ್ರು ಬ್ಯಾಟಿಂಗಲ್ಲಿ ನೋಡ್ತಾ ಇದ್ರೆ. ಸೊ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಅನಿಮೇಟೆಡ್ ಆಗಿ ಕಾಣಿಸ್ತಾ ಇದ್ರು ಇವತ್ತು. ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಸೆಂಚುರಿ ಕೂಡ ಮಾಡ್ಕೊತಾರೆ. 105 ರನ್ಗಳ ಒಂದು ಶತಕ ಮಾಡಿದ್ಮೇಲೂ ಕೂಡ ಅಷ್ಟೇ ಅತಿಯಾದ ಸೆಲೆಬ್ರೇಷನ್ ಆ ಥರದ್ದು ಏನೂ ಇರಲಿಲ್ಲ, ಕಾಮಾಗೇ ಇದ್ರು. ಆ್ಯಂಡ್ ಕೆಳಗಡೆಗೆ ಜಿತೇಶ್ ಶರ್ಮಾ ಅವರು ಸೊ ಒಂದು ಬೌಂಡ್ರಿ ಮೂಲಕ ಈ ಒಂದು ಪಂದ್ಯನ ಆರ್ ಸಿ ಬಿಗೆ ತಂದು ಕೊಡ್ತಾರೆ ಗೆಲುವನ್ನ ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ಒಂದು ಆಟ. ಆ್ಯಂಡ್ ಜಿತೇಶ್ ಶರ್ಮಾ ಇವತ್ತು ಮ್ಯಾಚ್ ಮುಗಿಸಿರೋದ್ರಿಂದ ಮೇ ಬಿ ಅವ್ರಿಗೊಂದು ಚೂರು ಕಾನ್ಫಿಡೆನ್ಸ್ ಕೂಡ ಬಂದಿರುತ್ತೆ. ಸೊ ನೆಕ್ಸ್ಟ್ ಮ್ಯಾಚಿಂದ ಅವ್ರಿಗೂ ಕೂಡ ರನ್ಸ್ಗಳು ಬರಲಿ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನೂ ಸೊ KKR ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಸೊ ಅಲ್ಲಿ ಸುನಿಲ್ ನಾರಾಯಣ್ ಆ್ಯಂಡ್ ಕಾರ್ತಿಕ್ ತ್ಯಾಗಿ ಬಿಟ್ಟರೆ ಯಾರು ಕೂಡ ಅಂಥ ಒಂದು ಬೌಲಿಂಗ್ ಮಾಡಿಲ್ಲ ಅಂತಲೇ ಹೇಳ್ತೀನಿ. ಕಾರ್ತಿಕ್ ತ್ಯಾಗಿ ಸಖತ್ತಾಗಿ ಮಾಡಿದ್ದಾರೆ. ಸೊ 3 ವಿಕೆಟ್ನ ತೆಗಿತಾರೆ 4 ಓವರಲ್ಲಿ 32 ರನ್ನ ಕೊಟ್ಟು. ಆ್ಯಂಡ್ ಸುನಿಲ್ ನಾರಾಯಣ್ 4 ಓವರಲ್ಲಿ 31 ಒಂದು ವಿಕೆಟ್ ಕೂಡ ತೆಗಿತಾರೆ. ಇವರಿಬ್ಬರೇ ವಿಕೆಟ್ ತೆಗೆದಿರುವಂಥದ್ದು. ಇನ್ನು ಬಿಟ್ಟರೆ ಯಾರು ಕೂಡ ಅಂತ ವಿಕೆಟ್ ತೆಗ್ದಿಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ದುಬಾರಿನೇ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ. ಆ್ಯಂಡ್ ಸೊ ಈ ಗೆಲುವಿನೊಂದಿಗೆ ಆರ್ ಸಿ ಬಿ ತಂಡ ಸೊ ಟೇಬಲ್ ಟಾಪರಲ್ಲಿ ಬಂದು ಕುತ್ಕೊತಾರೆ. ಬಿಕಾಸ್ ನಮ್ಮದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿರೋದ್ರಿಂದ ಜಿ ಟಿನ ಕೆಳಗಡೆಗೆ ತಳ್ಳಿ ಸೊ ನಾವು ಟಾಪ್ ಒಂದೆಲ್ಲ ಕುತ್ಕೊತೀವಿ. ಆ್ಯಂಡ್ ಸೊ ಆಲ್ಮೋಸ್ಟ್ ಜಿ ಟಿ ಆ್ಯಂಡ್ ಆರ್ ಸಿ ಬಿ ಅಂತ ಬಂದರೆ ಸೊ ಇಬ್ಬರು ಕೂಡ ಕ್ವಾಲಿಫೈ ಅಂತ ಅರ್ಥನೇ. ಸೊ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಬರಬೇಕು. ಆ್ಯಂಡ್ ಸೊ ನೋಡೋಣ ಅದು ಯಾವಾಗ ಬರುತ್ತೆ ಅಂತ. ಆ್ಯಂಡ್ ಆರ್ ಸಿ ಬಿಗೆ ಇನ್ನೂ 2 ಪಂದ್ಯಗಳಿದೆ. ಒಂದು ಸೊ SRH ವಿರುದ್ಧ, ಇನ್ನೊಂದು PBKS ವಿರುದ್ಧ. ಸೊ 2 ಪಂದ್ಯದಲ್ಲಿ ಗೆದ್ದರೆ ನಮ್ಮ ಪಾಯಿಂಟ್ಸ್ಗಳು 20 ಆಗುತ್ತೆ. 2ರಲ್ಲಿ 1 ಗೆದ್ದರೂ ಕೂಡ ಸಾಕು. ಸೊ ನಾವು ಆರಾಮಾಗಿ ಪ್ಲೇ ಆಫ್ಗೆ ಹೋಗ್ತೀವಿ. ಬಟ್ ಟಾಪ್ 2ನಲ್ಲಿ ಇರಬೇಕಾಗಿರೋವಂಥದ್ದು ನಮ್ಮ ಗುರಿ ಆಗಬೇಕು ಅಂತಲೇ ಹೇಳ್ತೀನಿ. ಓಕೆ. ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟೇ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.